ಈ ಸಲ ನನ್ನ ಮೊಮ್ಮಗನ ಬರ್ತಡಕ್ಕೆ ಒಂದು ಅರ್ಬಿ ಕೊಡಿಸ್ಬೇಕಾಗೈತಿ. ದೊಡ್ಡ ಉಡುಗೊರೆ ಏನು ಬೇಡ, ನನ್ನ ಆಶೀರ್ವಾದದಿಂದ ತಗೊಟ್ಟ ಸಣ್ಣ ಹುಡುಗರನು ಅವ್ನಿಗೆ ಭಾಳ ಖುಷಿ ಕೊಡ್ತೈತಿ. ಶಿವು, ಇವತ್ತು ಬ್ಯಾಂಕಿಗೆ ಹೋಗೋ ಮಗ. ನನ್ನ ಪಾಸ್ಬುಕ್ನಾಗ ಎಷ್ಟು ರೊಕ್ಕ ಐತೆ ಅಂತೇಳಿ ನೋಡಿ ಬರೋಣ. ಸಮಯ ಇದ್ರೆ ಸ್ವಲ್ಪ ಲಗೂನ್ ಬಾ. ಯಾವ ನನಗೀಗ ಟೈಮ್ ಇಲ್ಲ, ಬ್ಯಾಂಕಿಗೆ ಹೋಗಿ ಪಾಳ್ಯದಾಗ ನಿಲ್ಲೋದಾಗಂಗಿಲ್ಲ, ನಾಳೆ ನೋಡೋಮಂತಾಳೆ. ಆತು ಮಗ, ನಿನ್ನ ಕೆಲಸ ನೀನು ನೋಡ್ಕೊ, ನಾ ಯಾರಿಗಾರ ಕರ್ಕೊಂಡು ಹೋಗ್ತೀನಿ. ಏನು ಬೇ ಅಕ್ಕ, ಬೆಳಿಗ್ಗೆ ಅಂತರನ ಯಾರಿಗೆ ಕಾಯಕುಂತಿ? ಬ್ಯಾಂಕಿಗೆ ಹೋಗ್ಬೇಕಿತ್ತು, ನನ್ನ ಮಗ ಹೇಳಿದ್ದೆ. ಸಾಯಂಕಾಲ ಆತು, ಇನ್ನೂ ಬರಲೇ ಇಲ್ಲವ. ನೀ ಬರ್ತೀಯೇನು ನಾಳೆ ನನ್ನ ಜೊತೆ ಬ್ಯಾಂಕಿಗೆ? ನಿನ್ನ ಕೆಲ್ಸಕ್ಕೆ ನಾ ಅಲ್ಲಾರ್ದ ಮತ್ತಾರು ಬರ್ಬೇಕು ಬೇ. ಆತಾಳ, ಹೋಗೋಮಂತ ನಾಳೆ. ನಿಮ್ಮ ಪಾಸ್ಬುಕ್ ಕೊಡ್ಬೇ ಇಲ್ಲಿ. ತಗೋರಪ್ಪ, ಚೆಕ್ ಮಾಡಿ ಹೇಳಿ ಎಷ್ಟೈತೆ ರೊಕ್ಕ. ಇದೇನು ಬೇ ಅಮ್ಮ, ನಿನ್ನ ಬ್ಯಾಂಕ್ ಅಕೌಂಟ್ನಾಗ 327 ರೂಪಾಯಿ ಅಷ್ಟೇ ಐತಲ್ಲ. ಯಾಕ ನೀ ಇಷ್ಟು ವರ್ಷದಿಂದ ಕೂಡಿಸಿಟ್ಟಿದ ರೊಕ್ಕ ಅಂತ ಹೇಳ್ತಿದ್ದಲ್ಲ, ಅದೆಲ್ಲ ಎಲ್ಲಿಗೆ ಹೋತು? ನನ್ನ ಗಂಡ ದವಾಖಾನ್ಯಾಗ ಇದ್ದಾಗ ಅದಕ್ಕೆ ಸ್ವಲ್ಪ ಖರ್ಚಾತ. ಶಿವು ಅಂಗಡಿ ಹಾಕ್ತೀನಿ ಅಂದಾಗ ಅದಕ್ಕೆ ಸ್ವಲ್ಪ ಕೊಟ್ಟೆ. ನನ್ನ ಚಿಕ್ಕ ಮಗ ತನ್ನ ಮಕ್ಕಳಿಗೆ ಓದಿಗೆ ಅಂಥೇಳಿ ಸ್ವಲ್ಪ ರೊಕ್ಕ ಕೇಳಿದ್ದ, ಅವ್ನು ಕೊಟ್ಟೆ. ಉಳಿದಿದ್ದ ಇಷ್ಟ ನೋಡುವ. ಹಂಗಂದ್ರೆ ಮೊಮ್ಮಗ ಹುಡುಗರು ಹೆಂಗೆ ತೊಗೊಂಡಕ್ಕಿರಿ? 327 ರೂಪಾಯಿ ಐತಲ್ಲ, ಸಾಕು. ಸಣ್ಣದೊಂದು ಬಟ್ಟೆ ತೊಗೊಂಡು ಹೋದ್ರು ಪ್ರೀತಿನಿಂದ ಕೊಟ್ರೆ ಅದ ಸಾಕಲ್ಲ. ಇವರು ಶಿವರ ಅವ್ವ ಅಲ್ಲ, ತಡಿ ಶಿವು ಕೇಳ್ತೀನಿ. ಹಲೋ ಶಿವು, ಇಲ್ಲೇ ಬ್ಯಾಂಕಿಗೆ ನಿಮ್ಮ ಮಾರು ಬಂದಿದ್ದರು ರೊಕ್ಕ ಚೆಕ್ ಮಾಡ್ಸಕ್ಕೆ. ಹೌದನ, ನಾನು ಹೇಳಿದ್ದೆ ಚೆಕ್ ಮಾಡ್ಸೊಂಬ ಅಂಥೇಳಿ. ಕೇಳ್ತೀನಿ ತಡಿ. ಅವ್ವ ಇಷ್ಟು ಬ್ಯಾಂಕಿಗೆ ಹೋಗ್ಬೇಕಂತ ಪರದಾಳ ಹಾಕೊಂತ ಅಂದ್ರೆ ಅಕೌಂಟ್ನಾಗ ಭಾಳ ರೊಕ್ಕ ಇಟ್ಟಾಳ ಏನ. ಯವ್ವ, ಬ್ಯಾಂಕಿಗೆ ಯಾಕೆ ಹೋಗಿದ್ದೀವಿ? ಪಾಸ್ಬುಕ್ ಅಪ್ಡೇಟ್ ಮಾಡ್ಸಕ್ಕೆ ಹೋಗಿದ್ದೆ ಅಯ್ಯಪ್ಪ. ಎಷ್ಟು ರೊಕ್ಕ ಐತೆ ಅದ್ರೊಳಗೆ? ಇದ್ದಷ್ಟು ಐತಾಳ. ಯಾಕೆ ನಿನಗೆ ಯಾಕದು? ನನಗೂ ತೋರಿಸ್ಬೇ. ಈಗ ನನಗೆ ನಿದ್ದೆ ಬರೋಂತೈತಿ, ನಾ ಮಕ್ಕೊಂತೀನಿ, ನಾಳೆ ನೋಡೋ ಮಾಡ. ನಮ್ಮವ್ವ ಪಾಸ್ಬುಕ್ ಇಲ್ಲೇ ಇಟ್ಟಾಳ, ನಂಗೆ ನಾಳೆ ಮಟ್ಟ ಕಾಯೋದಾಗಂಗಿಲ್ಲ. ನಾ ಈಗ ನೋಡಿಬಿಡ್ತೀನಿ ಎಷ್ಟೈತೆ ರೊಕ್ಕ ಅಂತ ಹೇಳೋದ್ರೊಳಗೆ. ಹೆಂಗಿದ್ರು ಈಗ ಎಲ್ಲರೂ ಮಕ್ಕೊಂಡಾರ, ತಡಿ ನೋಡ್ತೀನಿ ತಡಿ. ಇಲ್ಲೇ ಟೇಬಲ್ ಮ್ಯಾಗ ಐತಿ ಪಾಸ್ಬುಕ್. ಇದೇನಿದು, ಇದು ಹೆಂಗೆ ಸಾಧ್ಯ? ಬರೀ 327 ರೂಪಾಯಿ ಐತೆ ಅಕೌಂಟ್ನಾಗ. ಶಿವು, ಪಾಸ್ಬುಕ್ ನೋಡ ಅಂತೇನ? ಇಲ್ಬೇ ನೋಡ ಅಂತಿಲ್ಲ. ಸುಳ್ಳು ಹೇಳಕ್ಕೆ ಹೋಗ್ಬೇಡಪ್ಪ, ನಿನಗೆ ಅದ್ರೊಳಗೆ ಭಾಳ ರೊಕ್ಕ ಐತಿ ಅಂತ ಅನ್ಸಿತ್ತಲ್ಲ? ಹೌದು ಬೇ, ನನಗೆ ಹಂಗೆ ಅನ್ಸಿತ್ತು. ನಿಮ್ಮಪ್ಪ ಬದುಕಿದ್ದಾಗ ಸ್ವಲ್ಪ ರೊಕ್ಕ ಉಳಿಸ್ತಿದ್ದೀಪ್ಪ, ನಿನ್ನ ಭವಿಷ್ಯಕ್ಕಾಗಲಿ ಅಂಥೇಳಿ. ಮುಂದೆ ನೀ ಅಂಗಡಿ ಶುರು ಮಾಡ್ತೀನಿ ಅಂದಾಗ 2 ಲಕ್ಷ ಕೊಟ್ಟೆ. ಮತ್ತು ನನ್ನ ಸಣ್ಣ ಮಗ ತನ್ನ ಮಕ್ಕಳಿಗೆ ಓದಿಗೆ ಅಂತೇಳಿ ಸ್ವಲ್ಪ ರೊಕ್ಕ ಕೇಳ್ದ, ಕೊಟ್ಟೆ. ಈಗ ಉಳಿದಿದ್ದಾಗ ಇಷ್ಟು ನೋಡಿ. ಯವ್ವ, ಹಂಗಾರ ನಿನ್ನ ಕಡೆ ಏನೂ ಉಳಿದಿಲ್ಲ ಏನ್ಬೇ ಈಗ ರೊಕ್ಕ? ಉಳ್ದೈತಪ್ಪ. ಈಗ ನೀವೆಲ್ಲ ಚಲೋ ಅದಿರಲ್ಲ, ಇದಕ್ಕಿಂತ ದೊಡ್ಡ ಆಸ್ತಿ ಸಂಪತ್ತು ನನಗೆ ಇನ್ನೇನು ಬೇಕು? ಯವ್ವ, ನಾ ಎಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡಿದೆ. ನೀನು ರೊಕ್ಕ ಮುಚ್ಚಿಟ್ಟಾಕುಂತೀಯ ಅಂತ ಅಂದ್ಕೊಂಡಿದ್ದೆ. ನಾ ರೊಕ್ಕ ಮುಚ್ಚಿಟ್ಟಿಲ್ಪ, ನಿಮ್ಮ ಕಷ್ಟದ ಸಮಯಕ್ಕಾಗಲಿ ಅಂಥೇಳಿ ನೀವು ಯಾವಾಗ ಕೇಳ್ತೀರಿ ಅವಾಗೆಲ್ಲ ನಾ ಅದು ರೊಕ್ಕ ಕೊಟ್ಟೆ. ಏನು ಬೇ ಅವ್ವ, ಮನೆ ಯಾಕೆ ಇವತ್ತೆಷ್ಟು ಶಾಂತಿ ಐತಲ್ಲ? ತಂಗಿ, ನಾವು ಅವನ್ನ ಅರ್ಥನ ಮಾಡ್ಕೊಳ್ಳಿಲ್ಲ ನೋಡು. ಅವ್ವ ಯಾವಾಗಲೂ ಹಂಗಾಣ, ತನ್ನ ಬಗ್ಗೆ ಯೋಚನೆ ಮಾಡಂಗಿಲ್ಲ. ನನಗೊಂದು ಆಸೆ ಐತಪ್ಪ ಮಕ್ಕಳ. ಏನು ಬೇ ಅದು ಆಸೆ ಹೇಳು. ನಾ ಬದುಕಿರೋ ಮಠ ವಾರಕ್ಕೊಮ್ಮೆ ಎಲ್ಲರೂ ಸೇರಿ ಒಟ್ಟಿಗೆ ಕುಂತು ಊಟ ಮಾಡಬೇಕು. ನನಗೆ ಹಣ ಬೇಡಪ್ಪ, ನಿಮ್ಮ ಜೊತೆ ಕಳೆಯೋ ಸಮಯ ಬೇಕಾಗೈತಿ. ಯವ್ವ, ಇನ್ನು ಮುಂದೆ ನೀ ಒಬ್ಬಾಕೆ ಇರಂಗಿಲ್ವೇ, ನಾವು ಇರ್ತೀವಿ ನಿನ್ನ ಜೊತೆ ಯಾವಾಗಲೂ. ಇವತ್ತ ಬ್ಯಾಂಕಿಗೆ ಹೋಗಿ ನಿನ್ನ ಅಕೌಂಟಿಗೆ ರೊಕ್ಕ ಹಾಕ್ತೀನಿ. ನನ್ನ ಅಕೌಂಟ್ನಾಗ ರೊಕ್ಕ ಹಾಕೋಕ್ಕಿಂತ ನಿಮ್ಮ ಹೃದಯದಾಗ ಸ್ವಲ್ಪ ಜಾಗ ಕೊಡ್ರಿ ನನಗೆ. ಈ 327 ರೂಪಾಯಿ ಪಾಸ್ಬುಕ್ ನಮ್ಗೆ 1 ಕೋಟಿ ರೂಪಾಯಿ ಇದ್ದಂಗೆ ಬೇ ಅವ್ವ. ಮಕ್ಕಳ, ಬ್ಯಾಂಕ್ನಾಗ ಎಷ್ಟು ಹಣ ಐತೆ ಅನ್ನೋದು ಮನುಷ್ಯನ ಶ್ರೀಮಂತಿಕೆ ಅಲ್ಲ, ತಂದೆ ತಾಯಿ ಹೃದಯದಾಗ ಎಷ್ಟು ಪ್ರೀತಿ ಉಳಿಸಿರಿ ಅನ್ನೋದು ನಿಜವಾದ ಸಂಪತ್ತು.